ನಮಸ್ತೆ ಪ್ರೀತಿಯ ಕನ್ನಡಿಗರಿಗೆ ರಿತೇಶ್ ಕನ್ನಡಿಗ ಕಿಚನ್ಸ್ಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಯಶೋಧ. ಇವತ್ತು ಬೆಣ್ಣೆ ಮುರ್ಕಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಗರಿ ಗರಿಯಾಗಿರುತ್ತೆ, ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ, ಮಾಡಿ ನೋಡಿ. ಬೆಣ್ಣೆ ಮುರ್ಕಿಗೆ ಬೇಕಾಗುವಂಥ ಸಾಮಗ್ರಿಗಳು ನಾನು ಇಲ್ಲಿ 1 ಕಪ್ ತೊಗೊಂಡು ಇದರ ಅಳತೆಗೆ ಸರಿಯಾಗಿ ತೊಗೊತಾ ಇದ್ದೀನಿ. ನೋಡಿ, ಇಲ್ಲಿ ಅರ್ಧ ಕಪ್ಪು ಕಡಲೆ ತೊಗೊಂಡು ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇದೇ ಕಪ್ಪಿನ ಅಳತೆಗೆ ನಾನು ಅಕ್ಕಿ ಹಿಟ್ಟು ತೊಗೋಬೇಕಾಗುತ್ತೆ. ಆದ್ದರಿಂದ ನೋಡಿ, ಈಗ ಪುಡಿ ಮಾಡಿದಂತಹ ಕಡಲೆ ಹಸಿಟ್ಟನ್ನ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ನೈಸಿಗೆ ಪುಡಿಯಾಗಿರಬೇಕು. ನಂತರ ಅದೇ ಬೌಲಲ್ಲಿ ಅಕ್ಕಿ ಹಸಿಟ್ಟು ತೊಗೊತಾ ಇದ್ದೀನಿ. ನಾನು ಇಲ್ಲಿ 2 ಕಪ್ಪು ಅಕ್ಕಿ ಹಸಿಟ್ಟು ತೊಗೊತಾ ಇದ್ದೀನಿ. 2 ಕಪ್ಪು ಅಕ್ಕಿ ಹಸಿಟ್ಟಿಗೆ ಅರ್ಧ ಕಪ್ಪು ಕಡಲೆ ಸರಿಯಾಗಿರುತ್ತೆ. ನೋಡಿ, ನಾನು ಇಲ್ಲಿ 2 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ. 1 ಸ್ಪೂನು ಅಚ್ಕಾರದ ಪುಡಿ ಸೇರಿಸ್ತಾ ಇದ್ದೀನಿ. ಅಚ್ಕಾರದ ಪುಡಿ ಆದ ನಂತರ ಓಂಕಾಳು ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಹಾಕ್ಕೊತಾ ಇದ್ದೀನಿ, ಸಾಕು. ಈಗ 2 ಸ್ಪೂನು ಎಳ್ಳನ್ನು ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಈ ರೀತಿ ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ತುಪ್ಪ ಹಾಕ್ಕೋಬೇಕಾಗುತ್ತೆ. ತುಪ್ಪನೂ ಅಥವಾ ಬೆಣ್ಣೆನೋ ಸೇರಿಸ್ಕೋಬೋದು. ನಾನು ಮನೇಲಿ ತುಪ್ಪ ಇರೋದ್ರಿಂದ ತುಪ್ಪನ 7ರಿಂದ 8 ಸ್ಪೂನ್ ತೊಗೊಂಡು ಕಾಯಿಸ್ಕೊಂಡು ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡ ನಂತರ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಗಟ್ಟಿಯಾಗಬೇಕು. ಇದಾದ ನಂತರ ಈಗ ನಾವು ಸ್ವಲ್ಪನೇ ನೀರನ್ನ ಮಿಕ್ಸ್ ಮಾಡಿಕೊಂಡು ಮಿತ್ಕೋಬೇಕಾಗತ್ತೆ. ಫಸ್ಟೇ ಜಾಸ್ತಿ ನೀರು ಹಾಕ್ಕೋಬೇಡಿ, ನೋಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸಾಫ್ಟಾಗಿ ಕಳಿಸ್ಕೋಬೇಕಾಗತ್ತೆ. ತೋರಿಸ್ತೀನಿ ಯಾವ ರೀತಿ ಆಗಿರಬೇಕು ಅಂತಂದು. ನೋಡಿ, ಆಗಿದೆ, ನೀಟಾಗಿ ಕಳಿಸ್ಕೊಂಡಿದ್ದೀನಿ. ಈ ರೀತಿ ಸಾಫ್ಟ್ ಇದ್ದರೆ ಸಾಕು. ಇವಾಗ ಚಕ್ಲಿ ಮೋಲ್ಡಿಂಗ್ ತೊಗೊಂಡು ಎಣ್ಣೆ ಸವರ್ಕೊಳ್ಳೋಣ. ಎಣ್ಣೆ ಸವರ್ಕೊಳ್ಳೋದು ಏಕೆ ಅಂದರೆ ಅದು ಮಿತ್ಕೋಬಾರ್ದು ಅಂತ ಹೇಳಿ ಈ ರೀತಿ ಎಣ್ಣೆ ಸವರ್ಕೊಂಡು ಚಕ್ಲಿ ಹಿಟ್ಟನ್ನ ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿತ್ಕೊಂಡು ಮೋಲ್ಡಿಗೆ ಹಾಕ್ಕೊಳ್ಳಿ. ಹೊಡ್ಕೊಳ್ಳಲ್ಲ ಅದರಿಂದ. ನೋಡಿ, ಈ ರೀತಿ ನೀಟಾಗಿ ಮಿತ್ಕೊಂಡು ಮೋಲ್ಡಿಂಗಿಗೆ ಸೇರಿಸ್ಕೊಳ್ಳಿ. ಈಗ ಒಂದು ಒಲೆ ಮೇಲೆ ಬಾಣಲೆ ಇಟ್ಕೊಳ್ಳೋಣ. ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ಎಣ್ಣೆ ಕಾದಿದೆಯಾ ನೋಡಿಕೊಂಡು ಈ ರೀತಿ ಬೆಣ್ಣೆ ಮುರುಕನ್ನೆಲ್ಲ ಬಿಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಬಬಲ್ಸ್ ಬರುತ್ತೆ ಹಾಕಿದ ತಕ್ಷಣ. ಈ ಬಬಲ್ಸು ಕಮ್ಮಿ ಆಗೋವರೆಗೂ ನಾವು ತಿರ್ಸಕ್ಕೆ ಹೋಗಬಾರ್ದು, ಇಲ್ಲಾಂದರೆ ಹೊಡ್ಕೊಂಡ್ಬಿಡುತ್ತೆ ಅದರಿಂದ. ನೋಡಿ, ಬಬಲ್ಸ್ ಎಲ್ಲ ಕಮ್ಮಿ ಆಗಿದೆ. ಇವಾಗ ನಿಧಾನವಾಗಿ ತಿರ್ವಾಕೋಣ. ಬಬಲ್ಸ್ ಕಮ್ಮಿ ಆಗಬೇಕು, ಅಲ್ಲಿವರೆಗೂ ತಿರ್ವಾಕೋದು ಬೇಡ. ಆಗಿದೆ. ಇವಾಗ ಇದನ್ನು ಮಗ್ಚಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಕಪ್ಪಗಾಗೋವರೆಗೂ ಬಿಡಬಾರ್ದು. ಈ ಸಮಯದಲ್ಲೇ ಬೆಣ್ಣೆ ಮುರುಕನ್ನ ಎತ್ತು ತಟ್ಟೆಗೆ ಹಾಕ್ಕೊಳ್ಳೋಣ. ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಇಷ್ಟೇ. ನೋಡಿ, ಬೆಣ್ಣೆ ಮುರುಕು ಎಷ್ಟು ಗರಿಗರಿಯಾಗಿದೆ ಅಂತ ಹೇಳಿ. ನೋಡಿ, ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ ಗೆಳತಿಯರೇ.